ಹಂಗಾರಲ್ಲ ಮತ್ತೆ ಒಳವ್ರಿ ಕಳ್ಸೋದ್ರಲ್ಲ ಎಲ್ಲ ಕೋಟೆ ಇಲ್ಲಿ ಮಧ್ಯಾಹ್ನ ಏನಾಗಿತ್ತು ಅಂದ್ರೆ 270 ಜಾಸ್ತಿ ಹುಡುಗರು ಊಟ ಮಾಡಿದ್ದಾರೆ. ಅಲ್ಲಿ LKG UKG 1, 2, 3 ಇದಾವೆ. ಅದರಲ್ಲಿ LKG UKG ಮಕ್ಕಳು 50 ಜನ ಇದ್ದಾರೆ. ಆ LKG UKG ಮಕ್ಕಳಲ್ಲಿ 11 ಜನಕ್ಕೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. 2 ಗಂಟೆ ಊಟ ಮಾಡಿದ ತಕ್ಷಣ 4 ಮೇಲೆ ಅಸ್ತವ್ಯಸ್ತ ಆಗಿದೆ. ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಬಂದಿತ್ತು, ಎಲ್ಲರಿಗೂ ವಾಮಿಟ್ ಆಗಿತ್ತು. ಅವ್ರಿಗೆ ಕೆಲವೊಮ್ಮೆ ಡಿಸೆಂಟ್ರಿ ಸ್ಟಾರ್ಟ್ ಆಗಿತ್ತು. ಅವ್ರನ್ನ ನಾವು ಸರ್ಕಾರ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ರಲ್ಲಿ ಕರ್ಕೊಂಡ್ಬಂದ ತಕ್ಷಣ 11 ಮಕ್ಕಳಲ್ಲಿ 8 ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಆ 3 ಮಕ್ಕಳು ಸ್ಟೇಬಲ್ ಆಗಿದೆ. ಸ್ವಲ್ಪ ಜಾಸ್ತಿ ಡಿಹೈಡ್ರೇಷನ್ ಇರೋದ್ರಿಂದ ಅವ್ರು ನಾವು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಅದನ್ನ ನಾವು ರವಾನೆ ಮಾಡಿದ್ದೀವಿ. ಮಿಕ್ಕಿದ ಮಕ್ಕಳೆಲ್ಲ ಇಲ್ಲಿ ಸ್ಟೇಬಲ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಂದೆ ನಾವು ಅದನ್ನ ಈಗ ಅಲ್ಲಿ ಅದಕ್ಕೆ ಆ ರೀತಿ ಆಯಿತು, ಫುಡ್ ಪಾಯ್ಸನಿಂಗ್ ಆಗಿದೆಯಾ ಅಥವಾ ನೀರಿನಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದೆಯಾ, ಅಲ್ಲಿ ಅಡುಗೆ ಯಾವ ರೀತಿ ಮಾಡ್ತಾರೆ, ಸ್ವಚ್ಛತೆ ಇದೆಯಲ್ಲ ಅನ್ನೋ ಬಗ್ಗೆ ನಾವೊಂದು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಮುಂದೆ ಈ ರೀತಿ ಆಗಲೇ ನಾವು ನೋಡ್ತೀವಿ. ಬಟ್ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ವೈದ್ಯರೆಲ್ಲರೂ ಈಗ ವ್ಯವಸ್ಥಿತವಾಗೆಲ್ಲ ಮಾಡಿಬಿಟ್ಟು ಯಾವುದೇ ಅಂತ ವೈದ್ಯ ನಡೆದಿಲ್ಲ. ಬಟ್ ಇದು ಈ ರೀತಿ ಆಗದೇ ಇರುವಾಗ ನಾವು ಮತ್ತೆ ಚೆಕ್ ಮಾಡಿ BO ಸರ್ ಮತ್ತು ನಾವೆಲ್ಲ UOs ಎಲ್ಲ ಸೇರಿ ಅದನ್ನ ತಳ ಪರಿಶೀಲನೆ ಮಾಡಿ ಅದು ಏನಾಗಿದೆ ಅಂತೇಳಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಕೋಟೆ ಇಲ್ಲಿ ಮಧ್ಯಾಹ್ನ ಏನಾಗಿತ್ತು ಅಂದ್ರೆ 270 ಜಾಸ್ತಿ ಹುಡುಗರು ಊಟ ಮಾಡಿದ್ದಾರೆ. ಅಲ್ಲಿ LKG UKG 1, 2, 3 ಇದಾವೆ. ಅದರಲ್ಲಿ LKG UKG ಮಕ್ಕಳು 50 ಜನ ಇದ್ದಾರೆ. ಆ LKG UKG ಮಕ್ಕಳಲ್ಲಿ 11 ಜನಕ್ಕೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. 2 ಗಂಟೆ ಊಟ ಮಾಡಿದ ತಕ್ಷಣ 4 ಮೇಲೆ ಅಸ್ತವ್ಯಸ್ತ ಆಗಿದೆ. ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಬಂದಿತ್ತು, ಎಲ್ಲರಿಗೂ ವಾಮಿಟ್ ಆಗಿತ್ತು. ಅವ್ರಿಗೆ ಕೆಲವೊಮ್ಮೆ ಡಿಸೆಂಟ್ರಿ ಸ್ಟಾರ್ಟ್ ಆಗಿತ್ತು. ಅವ್ರನ್ನ ನಾವು ಸರ್ಕಾರ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ರಲ್ಲಿ ಕರ್ಕೊಂಡ್ಬಂದ ತಕ್ಷಣ 11 ಮಕ್ಕಳಲ್ಲಿ 8 ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಆ 3 ಮಕ್ಕಳು ಸ್ಟೇಬಲ್ ಆಗಿದೆ. ಸ್ವಲ್ಪ ಜಾಸ್ತಿ ಡಿಹೈಡ್ರೇಷನ್ ಇರೋದ್ರಿಂದ ಅವ್ರು ನಾವು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಅದನ್ನ ನಾವು ರವಾನೆ ಮಾಡಿದ್ದೀವಿ. ಮಿಕ್ಕಿದ ಮಕ್ಕಳೆಲ್ಲ ಇಲ್ಲಿ ಸ್ಟೇಬಲ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಂದೆ ನಾವು ಅದನ್ನ ಈಗ ಅಲ್ಲಿ ಅದಕ್ಕೆ ಆ ರೀತಿ ಆಯಿತು, ಫುಡ್ ಪಾಯ್ಸನಿಂಗ್ ಆಗಿದೆಯಾ ಅಥವಾ ನೀರಿನಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದೆಯಾ, ಅಲ್ಲಿ ಅಡುಗೆ ಯಾವ ರೀತಿ ಮಾಡ್ತಾರೆ, ಸ್ವಚ್ಛತೆ ಇದೆಯಲ್ಲ ಅನ್ನೋ ಬಗ್ಗೆ ನಾವೊಂದು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಮುಂದೆ ಈ ರೀತಿ ಆಗಲೇ ನಾವು ನೋಡ್ತೀವಿ. ಬಟ್ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ವೈದ್ಯರೆಲ್ಲರೂ ಈಗ ವ್ಯವಸ್ಥಿತವಾಗೆಲ್ಲ ಮಾಡಿಬಿಟ್ಟು ಯಾವುದೇ ಅಂತ ವೈದ್ಯ ನಡೆದಿಲ್ಲ. ಬಟ್ ಇದು ಈ ರೀತಿ ಆಗದೇ ಇರುವಾಗ ನಾವು ಮತ್ತೆ ಚೆಕ್ ಮಾಡಿ BO ಸರ್ ಮತ್ತು ನಾವೆಲ್ಲ UOs ಎಲ್ಲ ಸೇರಿ ಅದನ್ನ ತಳ ಪರಿಶೀಲನೆ ಮಾಡಿ ಅದು ಏನಾಗಿದೆ ಅಂತೇಳಿ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ.